ಹಾಯ್ ಫ್ರೆಂಡ್ಸ್, ತರಕಾರಿ ಹುಳಿ ಸಾಂಬಾರು ಮಾಡೋ ವಿಧಾನ. ನಾನು ತಗೊಂಡಿರೋ ತರಕಾರಿ ಬಂದುಬಿಟ್ಟು ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ, ತೊಗರಿಬೇಳೆ ತೊಳೆದಿಕ್ಕೊಂಡಿದ್ದೀನಿ. ಫಸ್ಟೇ ನೀರು ಬಿಸಿ ಆಗಕ್ಕೆ ಇಕ್ಕಿದ್ದೀನಿ. ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ತೊಳೆದಿರೋ ತೊಗರಿಬೇಳೆನ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೋಡಿದ್ರೆ ಸ್ವಲ್ಪ ಬೆಂದಿರುತ್ತೆ. ಆವಾಗೇ ತರಕಾರಿ ಹಾಕ್ಕೋಬೇಕು. ಆವಾಗ ಹಾಕ್ಕೊಂಡ್ರೆ ತರಕಾರಿಗೂ ಮತ್ತು ಬೇಳೆಗೂ ಸರಿ ಹೋಗುತ್ತೆ. ಇದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿದ ಮೇಲೆ ಸ್ವಲ್ಪ ತರಕಾರಿ ಎಲ್ಲ ಇದಾಗತ್ತೆ. ಮತ್ತು ಮಸಾಲೆಗೆ ನಾನು ತಗೊಂಡಿರೋದು ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣೆಲ್ಲ ತಗೊಂಡಿದ್ದೀನಿ. ಮತ್ತು ಸೇಮ್ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಹುರ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊತೀನಿ. ಹುರ್ಕೊಂಡು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗುತ್ತೆ. ಆವಾಗ ಹುಣಸೆ ಹಣ್ಣು ಹಾಕ್ಕೊತೀನಿ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಬೇಳೆ ತಗೊತೀನಿ. ಬೇಳೆ ತಗೊಂಡ್ಬಿಟ್ಟು ಹುರಿದಿರೋದೆಲ್ಲ ಮಸಾಲೆಗೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಮನೆಗೆ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತು ಸಾಂಬಾರ್ಗೆ ಹಾಕ್ತೀನಿ. ಸೇಮ್ ಒಗ್ಗರಣೆಗೆ ಆಯಿಲು ಮತ್ತು ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಅದು ಡಾರ್ಕ್ ಆಗುತ್ತೆ. ಆವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಟ್ರೈ ಮಾಡಿ, ನೀವು ಮನೆಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ.